ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ಗಿಂತ ಭಾಸನೆ. ಇವತ್ತು ಕೆಲವೊಂದು ಕಿಚನ್ ಸಂಬಂಧಪಟ್ಟಿರೋ ಟಿಪ್ಸ್ ಕೊಡ್ತೇನೆ. ಜೊತೆಗೆ ನಾನು ಅಲ್ಲಿ ಕೆಲವೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಈಗ ಮೊದಲನೇ ಟಿಪ್ ನೋಡೋಣ. ಏನಪ್ಪ ಅಂದರೆ ಚಾಪಿಂಗ್ ಬೋರ್ಡ್. ದಿನನಿತ್ಯ ಹಣ್ಣು ತರಕಾರಿ ಅಂತ ಮನೇಲಿ ಚಾಪ್ ಮಾಡೋದಕ್ಕೆ ಚಾಪಿಂಗ್ ಬೋರ್ಡ್ ಇಟ್ಕೊಂಡಿರ್ತೀವಿ. ಅದರಲ್ಲಿ ನಾನು 3 ಥರ ಚಾಪಿಂಗ್ ಬೋರ್ಡ್ ತೋರಿಸ್ತೀನಿ. ಇಲ್ಲಿ ವುಡ್ಡನ್ನು ತೊಗೊಂಡಿದ್ದೀನಿ. ಈ ವುಡ್ಡನ್ನು ತೊಗೊಳ್ಳೋದ್ರಿಂದ ಏನಪ್ಪ ತೊಂದರೆ ಆಗುತ್ತಂದರೆ, ಈ ಮಳೆಗಾಲ ಚಳಿಗಾಲದಲ್ಲಿ ಬೇಗ ಡ್ರೈ ಆಗಲ್ಲ. ಆ ಟೈಮಲ್ಲಿ ಇದೇನಾಗತ್ತಪ್ಪ ಅಂದರೆ ಫಂಗಸ್ ಆಗಿಬಿಡುತ್ತೆ. ಇದು ನಾನು ಹಾಗೆ ಇಟ್ಟೆ, ಅಂದರೆ ಸುಮ್ಮನೆ ಬಳಸ್ದಿರ ಹಾಗೆ ಇಟ್ಟಿರೋದ್ರಿಂದನೇ ಅದೇನಾಗಿದೆ, ಅದು ಫುಲ್ ಇದ್ದಿದ್ದ ಜಾಗದಲ್ಲೇ ಫಂಗಸ್ ಆಗಿಬಿಟ್ಟಿದೆ. ನೋಡ್ತಿರ್ಬೋದು ಹೆಂಗಾಗಿದೆ ಅಂತ. ಆ ಫಂಗಸ್ ಆಗಿರೋದನ್ನ ನಾವು ಬಳಸ್ತಾ ಇದ್ದರೆ ನಾವು ಊಟದಲ್ಲಿ ಸೇರಿ ಏನಾಗತ್ತೇಳಿ ನಮ್ಮ ಆರೋಗ್ಯ. ಆದ್ದರಿಂದ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಸಿಕ್ಕಿದ್ರೆ ವುಡನ್ ಈಸ್ ಬೆಸ್ಟು, ಒಳ್ಳೇದು ಅಂತ ಹೇಳ್ತಾರೆ. ಆದರೆ ಕ್ವಾಲಿಟಿ ಇಲ್ಲ ಅಂತೇಳಿದ್ರೆ ವುಡನ್ನಲ್ಲಿ ಫಂಗಸ್ ಆಗಿ ನಮ್ಮ ಹೊಟ್ಟೆಗೆ ಹೋಗಿ ಆರೋಗ್ಯ ಹಾಳಾಗತ್ತೆ. ಸೊ ನೆಕ್ಸ್ಟ್ ಟೈಮ್ ನೋಡಿಕೊಂಡು ನೀವು ತಗೊಳ್ಳಿ. ನಾನಂತೂ ವುಡನ್ನು ರೆಫರ್ ಮಾಡೋದಿಲ್ಲ. ನೆಕ್ಸ್ಟ್ ಇದನ್ನು ವಾಶ್ ಮಾಡಿದ್ರು ಕೂಡ ಬೇಗನೆ ಡ್ರೈ ಆಗೋದಿಲ್ಲ, ಅದೊಂಥರ ಸ್ಮೆಲ್ ಬರ್ತಾ ಇರತ್ತೆ. ಸೊ ಆದ್ದರಿಂದ ನಾನು ವುಡನ್ ಇಷ್ಟಪಡಲ್ಲ. ನೋಡ್ತಿರ್ಬೋದು ಕಪ್ ಅದು ಪೇಂಟ್ ಅಲ್ಲ, ಅದು ಬಂದಿರೋವಂಥ ಕಪ್ ಆಗಿರೋವಂಥ ಫಂಗಸ್ ಅದು. ನೆಕ್ಸ್ಟು ಪ್ಲಾಸ್ಟಿಕ್. ಕಡಿಮೆ ಎಲ್ಲದಕ್ಕಿಂತ ಚೀಪ್ ಆ್ಯಂಡ್ ಬೆಸ್ಟ್ ಈಸ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಆದರೆ ಪ್ಲಾಸ್ಟಿಕ್ಕು ಚೀಪ್ ಅಂತ ನಾವು 10 ರೂಪಾಯಿಗೆ ಯೋಚನೆ ಮಾಡೋಕ್ಕೆ ಹೋದರೆ ಅಲ್ಲಿ ಸಾವಿರಗಳು ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ. ತರಕಾರಿ ಜೊತೆಗೆ ನಾವು ಪ್ಲಾಸ್ಟಿಕ್ನ ಕೂಡ ತಿನ್ನಬೇಕಾಗತ್ತೆ. ಸೊ ಆದ್ದರಿಂದ ಚಾಪ್ ಮಾಡುವಾಗ ನಾವು ಪ್ಲಾಸ್ಟಿಕ್ ಬಳಸೋದ್ರಿಂದ ಊಟದ ಜೊತೆ ಪ್ಲಾಸ್ಟಿಕ್ಕೂ ಹೋಗಿ ನಮಗೆ ಆರೋಗ್ಯ ಹಾಳಾಗತ್ತೆ. ಆದ್ದರಿಂದ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಕೂಡ ನಾನು ಬಳಸೋದು ಅವಶ್ಯಕತೆ ಇಲ್ಲ. ಜೊತೆಗೆ ಇದು ಕ್ಲೀನಿಂಗ್ ಮಾಡೋದಕ್ಕೂ ಚೆನ್ನಾಗಿರಲ್ಲ ನೋಡಿ, ಎಲ್ಲಿಂದ ಅಲ್ಲೇ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಅದೆಷ್ಟು ಉಜ್ಜಿದ್ರೂ ಕೂಡ ಹೋಗೋದಿಲ್ಲ. ಆದ್ದರಿಂದ ನಾವು ಪ್ಲಾಸ್ಟಿಕ್ನ ನಾವು ಬಳಸೋದು ಬೇಡ. ಕ್ಲೀನಿಂಗು ಆಗಲ್ಲ, ಜೊತೆಗೆ ಪ್ಲಾಸ್ಟಿಕ್ನ ತಿನ್ನೋದು ಅವಶ್ಯಕತೆ ಇಲ್ವಲ್ಲ. ಸೊ ವುಡ್ಡನ್ನು ಬೇಡ, ಪ್ಲಾಸ್ಟಿಕ್ಕು ಬೇಡ. ಈಗ ನಾನು ತೋರಿಸ್ತಾ ಇರೋದು ಸ್ಟೀಲು. ನೋಡ್ತಿರ್ಬೋದು ಈ ಚಾಪಿಂಗ್ ಬೋರ್ಡ್ ಅಂತೂ ಸಕ್ಕತ್ತಾಗಿದೆ. ಸುಮ್ಮನೆ ಹಂಗೆ ನೀರು ಹಾಕಿ ತೊಳೆದ್ಬಿಟ್ರೆ ಅಂತೂ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಯಾವುದೇ ರೀತಿ ಕಷ್ಟ ಇಲ್ಲ ಸ್ನೇಹಿತರೆ. ಇದು ಒಂದು ನಾನು ಮೀಶೋಲ್ಲಿ 350 ರುಪೀಸ್ಗೆ ತೊಗೊಂಡಿತ್ತು. ಸೈಜ್ ನೋಡಿ ನೀವು ತಗೊಳ್ಳಿ, ಒಳ್ಳೆ ಸೈಜೆಲ್ಲ ಸಿಗುತ್ತೆ. ಚಿಕ್ಕದು ಬೇಕನ್ನೋ ಚಿಕ್ಕದು, ದೊಡ್ಡದು ಬೇಕನ್ನೋ ದೊಡ್ಡದು ಸಿಗುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲು ಚಾಪಿಂಗ್ ಬೋರ್ಡ್. ಇದರಿಂದ ನಾವು ಕಟ್ ಮಾಡೋದ್ರಿಂದ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ. ಏನು ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ಹೊರತು ಯಾವುದೇ ರೀತಿ ತೊಂದರೆಗೆ ಒಳಗಾಗೋದಿಲ್ಲ. ಇದರಲ್ಲಿ ನಾವು ಚಪಾತಿ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಒಬ್ಬಟ್ಟು ತಟ್ಬೋದು, ಪರೋಟ ಮಾಡ್ಬೋದು. ಕ್ಲೀನಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಈಸಿ, ಮತ್ತು ಚಾಪ್ ಮಾಡೋದಕ್ಕೆ ಕೂಡ ಈಸಿ ಆಗತ್ತೆ. ನೋಡ್ತಿರ್ಬೋದು ಹೆಂಗೆ ಆಗತ್ತೆ ಅಂತ. ಸೊ ನೆಕ್ಸ್ಟ್ ಟೈಮು ನೀವು ಚಾಪಿಂಗ್ ಬೋರ್ಡ್ ಅಂತ ನೀವೇನಾದ್ರು ಪರ್ಚೇಸ್ ಮಾಡೋಕ್ಕೆ ಹೋದರೆ ಸ್ಟೇನ್ಲೆಸ್ ಸ್ಟೀಲು ಪರ್ಚೇಸ್ ಮಾಡ್ಕೊಳ್ಳಿ. ಆರಾಮ್ಸೆ ನಿಮಗೆಲ್ಲ ಥರದ್ರಲ್ಲೂ ಉಪಯೋಗ ಇದೆ. ಮತ್ತು ನಾವು ಕಟ್ ಮಾಡಿದಂಥ ಪದಾರ್ಥ ಅದಕ್ಕೆ ಅಂಟೋದಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಕ್ಲೀನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತಲ್ವ. ಈ ಪ್ಲಾಸ್ಟಿಕ್ ವುಡನ್ನಲ್ಲಾದರೆ ಅಂಟ್ಕೊಂಡ್ಬಿಡತ್ತೆ ಅದರಲ್ಲೇ. ಮತ್ತು ನೆಕ್ಸ್ಟ್ ಏನಾದರೂ ಮಾಡಬೇಕಂದ್ರೆ ಕೂಡ ಅದರಲ್ಲಿರೋವಂಥ ಫುಡ್ ಪಾರ್ಟಿಕಲ್ಸ್ ಎಲ್ಲ ಅದರಲ್ಲೇ ಅಂಟೋದಿರೋದ್ರಿಂದ ಕ್ರಿಮಿಕೀಟಗಳು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ದೀಪಗಳಂತೂ ಸಕ್ಕತ್ತಾಗಿತ್ತು. ಸಣ್ಣದು ಹೊಸ್ಲ ಹತ್ರ ದೀಪ ಹಚ್ತೀವಲ್ವ, ಸೊ ಆ ಟೈಮಲ್ಲಿ ಯೂಸ್ ಆಗತ್ತೆ ಅಂತ ಪರ್ಚೇಸ್ ಮಾಡಿದೆ. ಇದು ಹೆಂಗೆ ಕೆಲಸ ಮಾಡುತ್ತಂತ ನಿಮಗೆ ತೋರಿಸ್ತೀನಿ. ಸಕ್ಕತ್ತಾಗಿದೆ. ಕ್ವಾಲಿಟಿ ವೈಸ್ ಹೇಳೋಕ್ಕೆ 100% 100 ಮಾರ್ಕ್ಸ್ ಕೊಡ್ಬೋದು ಇದಕ್ಕೆ, ಅಷ್ಟು ಚೆನ್ನಾಗಿದೆ. ಈಗ ಬತ್ತಿ ಹಾಕಿ ದೀಪ ಹಚ್ತೀನಿ, ಎಣ್ಣೆ ಹಾಕಿ ನಿಮಗೆ ತೋರಿಸ್ತೀನಿ. ಈ ಲೈಟ್ರ್ ಬಗ್ಗೆ ಪ್ರೀವಿಯಸ್ ವಿಡಿಯೋಲ್ಲಿ ನಾನು ವಿಡಿಯೋ ಹಾಕಿದ್ದೆ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲೈಟರು. ಸೊ ಇದಕ್ಕೆ ಕ್ಯಾಪ್ ಬಂದಿದೆಯಲ್ಲ ದೀಪಗಳಿಗೆ, ಆ ದೀಪಗಳಿಗೆ ಬಂದಿರೋ ಅಂಥ ಗಾಳಿ ಆಡಿ ಆರೋಗಬಾರ್ದಂತ ಆ ಕ್ಯಾಪ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಕ್ಲೀನಾಗಿ ಕ್ಲೋಸ್ ಮಾಡ್ತೀವಿ. ಅಲ್ಲಿ ನೋಡಿ, ಕ್ಯಾಪ್ ಇಡ್ತಾ ಇದ್ದಂಗೆ ದೀಪಗಳು ಆರೋಗ್ಬಿಡ್ತು. ಏನು ರೀಸನೋ ಗೊತ್ತಿಲ್ಲ ನನಗೆ. ಅದು ಸರಿಯಾಗಿ ಗಾಳಿ ಆಡಲ್ಲ ಅಂತನೋ ಏನೋ. ದೀಪಗಳು ಇಟ್ಟಿದ ತಕ್ಷಣ, ಆದಮೇಲೆ ಕ್ಯಾಪ್ ಇಟ್ಟಿದ ತಕ್ಷಣ ದೀಪಗಳು ಆರೋಗ್ಬಿಡ್ತು. ಪ್ರಯೋಜನ ಏನು ಹೇಳಿ, ದೀಪ ಅಣಿಸಿ ನಾವು. ನನಗಂತೂ ತುಂಬಾ ಬೇಜಾರಾಯಿತು. ನೀವು ಏನಾದರೂ ಪರ್ಚೇಸ್ ಮಾಡ್ತೀವಿ ಈ ಥರ ದೀಪ ಅಂದರೆ ದಯವಿಟ್ಟು ನೋಡ್ಕೊಂಡು ತಗೊಳ್ಳಿ. ಇಲ್ಲ ಕ್ಯಾಪ್ ಏನು ಅವಶ್ಯಕತೆ ಇಲ್ಲ ಅಂದರೆ ಕ್ವಾಲಿಟಿ ಹೇಳೋದ್ನಲ್ಲ,
ಕ್ವಾಲಿಟಿ ಮಾತ್ರ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಕ್ಯಾಪ್ ಇಲ್ದಿರ ನೀವು ಬೇಕಾದ್ರೆ ದೀಪಗಳನ್ನ ಹಚ್ಕೋಬೋದು. ಚೆನ್ನಾಗಿರುತ್ತೆ ನೋಡಲಿಕ್ಕೆ, ದೀಪ ಉರಿಯೋದಕ್ಕೆ, ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ಕ್ಯಾಪು ವರ್ಕ್ ಆಗ್ತಿಲ್ಲ ನೋಡಿ, ಕ್ಯಾಪ್ ಇಟ್ಟಿದ ತಕ್ಷಣ ದೀಪ ಹಾಗೇ ಹೊರಟೋಯ್ತು. ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತು ಸಮ್ ಟಿಪ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದೇ ಲೈಕ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ, ಫೇಸ್ಬುಕ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.